ತೋಟದ ಗುಡ್ಡದ ಹಳ್ಳಿಯಲ್ಲಿರೋ ಪವಾಡ ಶ್ರೀ ಬಸವೇಶ್ವರ ದೇವಾಲಯದ ಅದ್ಧೂರಿ ಜೀರ್ಣೋದ್ಧಾರ. ದೇವಾಲಯವೇ ದೇವಾಲಯವು. ಭಕ್ತರ ಬೇಡಿಕೆಗಳನ್ನು ಈಡೇರಿಸೋ ಬಸಪ್ಪ 4 ತಿಂಗಳಲ್ಲಿ ಸಾವಿರಾರು ಭಕ್ತರ ದಂಡು ಸೆಳೆತ. ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯು. ಪ್ರತಿದಿನ ರಾತ್ರಿ ಸರ್ಪ ಸಂಚಾರ, ಭಕ್ತರಲ್ಲಿ ಕುತೂಹಲ ಮೂಡಿಸಿದ ಪವಾಡ ಶ್ರೀ ಬಸವೇಶ್ವರರ ನಡೆ. ಮುಕ್ಕಣ್ಣನ ವಾಹನ ಬಸಪ್ಪ ಎಂದ್ರೆ ರಾಜ್ಯದ ಎಲ್ಲೆಡೆ ಪ್ರಸಿದ್ಧ. ಕೆಲವೆಡೆ ಬಸಪ್ಪ ಎಂದ್ರೆ ಇನ್ನೂ ಕೆಲವೆಡೆ ಬಸವೇಶ್ವರ ಎಂದು ಭಕ್ತರು ಕರೆಯುತ್ತಾರೆ. ಅದೇ ರೀತಿ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿರೋ ಬಾಗಲಗುಂಟೆ ಮಾರಮ್ಮ ತಾಯಿಯ ತವರು ಮನೆ ಎಂದು ಕರೆಯುವ ಯಲಹಂಕ ವಿಧಾನಸಭಾ ಕ್ಷೇತ್ರದ ತೋಟದ ಗುಡ್ಡದ ಹಳ್ಳಿ ಎಲೆತೋಟ ಪ್ರದೇಶದಲ್ಲಿರುವ ಪವಾಡ ಶ್ರೀ ಬಸವೇಶ್ವರ ದೇವಾಲಯ ಇತ್ತೀಚೆಗೆ ಅದ್ಧೂರಿಯಾಗಿ ಜೀರ್ಣೋದ್ಧಾರಗೊಂಡಿದೆ. ದೇವಾಲಯವೇ ದೇವಾಲಯವು. ಇಲ್ಲಿ ಪ್ರತಿದಿನ ಶೈವಾಗಮ ಪದ್ಧತಿಯಂತೆ ಪೂಜೆ, ಅಭಿಷೇಕ, ಹೋಮಾದಿಗಳು ನಡೆಯುತ್ತಿವೆ. ಪ್ರತಿದಿನದ ಅನ್ನದಾನ ಸೇವೆ ಭಕ್ತರ ಹೃದಯ ಗೆದ್ದಿದೆ. ತನ್ನ ಪವಾಡಕ್ಕೆ ಹೆಸರುವಾಸಿಯಾಗಿರುವ ಬಸಪ್ಪ ಭಕ್ತರ ಬೇಡಿಕೆಗಳನ್ನ ಈಡೇರಿಸುವ ಮೂಲಕ ಕೇವಲ 4 ತಿಂಗಳಲ್ಲೇ ಸಾವಿರಾರು ಭಕ್ತರನ್ನ ತನ್ನೆಡೆಗೆ ಸೆಳೆದುಕೊಂಡಿದೆ. ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯು. ಹೊಸ ಕಟ್ಟಡ, ಕಾಂಪೌಂಡ್, ಗರುಡ ಕಂಬ ಮತ್ತು ಬಿಳಿ ಎಲ್ಇಡಿ ದೀಪಗಳಿಂದ ದೇವಾಲಯ ದೀಪಾಲಂಕೃತವಾಗಿದೆ. ಭಕ್ತರ ಪ್ರಕಾರ ಪ್ರತಿದಿನ ರಾತ್ರಿ ಸರ್ಪ ಸಂಚಾರವು ಕಾಣಿಸಿಕೊಂಡಿದ್ದು, ಇದು ಬಸವೇಶ್ವರ ದೇವನೇ ಸರ್ಪದ ರೂಪ ತಾಳಿ ಸಂಚಾರ ಮಾಡುತ್ತಿರಬಹುದು ಎಂಬ ಕುತೂಹಲ ಮೂಡಿಸಿದೆ. ಈ ದೇವಾಲಯದಲ್ಲಿ ಬಿಲ್ವ ಪತ್ರೆ ಸಂಕಲ್ಪ ಪೂಜೆ ಮಾಡಿದ ಭಕ್ತರು ರಾತ್ರಿ ಸುಖ ನಿದ್ರೆ ಹೊಂದಿ ಕನಸಿನಲ್ಲಿ ಬಸವೇಶ್ವರ ದರ್ಶನ ಪಡೆದ ಅನುಭವವನ್ನ ಹಂಚಿಕೊಂಡಿದ್ದಾರೆ. ಅವರ ಸಂಕಲ್ಪ ಈಡೇರಿದ ಬಳಿಕ ಹಲವರು ಪಾತ್ರೆ, ಧಾನ್ಯ, ಪೂಜೆ ಸಾಮಗ್ರಿಗಳು, ವಿದ್ಯುತ್ ದೀಪಗಳ ಅಲಂಕಾರ ಮುಂತಾದ ಸೇವೆಗಳನ್ನ ಅರ್ಪಿಸಿ ತಮ್ಮ ಹರಕೆಗಳನ್ನ ತೀರಿಸಿದ್ದಾರೆ. ಈ ಸ್ಥಳದಲ್ಲಿ ಬಸವೇಶ್ವರರು ಸಾಕ್ಷಾತ್ ಜಾಗೃತರಾಗಿದ್ದಾರೆ ಎಂಬ ನಂಬಿಕೆ ಈಗ ಭಕ್ತರಲ್ಲಿ ಪಸರಿಸಿದೆ. ಪ್ರತಿ ಕಾರ್ತಿಕ ಸೋಮವಾರ ದೇವಾಲಯದಲ್ಲಿ ವಿಶೇಷ ಪೂಜೆ, ಹೋಮ, ಭಜನ, ಜಪ, ದೀಪೋತ್ಸವಗಳು ಅದ್ಧೂರಿಯಾಗಿ ನಡೆಯುತ್ತಿವೆ. ಒಟ್ಟಿನಲ್ಲಿ ಹೇಳುವುದಾದ್ರೆ ಪವಾಡ ಪುರುಷ ಬಸಪ್ಪ ಈ ಕ್ಷೇತ್ರಕ್ಕೆ ಬರುವ ಭಕ್ತರಿಗೆ ಒಂದಲ್ಲ ಒಂದು ರೀತಿಯ ದರ್ಶನ ನೀಡುತ್ತಿರುವುದಂತೂ ಸುಳ್ಳಲ್ಲ. ದೇವಾಲಯವೇ ದೇವಾಲಯವು. ಜಯಂತ ಬಸವರಾಜು, ಜನಶಕ್ತಿ ನ್ಯೂಸ್, ಬೆಂಗಳೂರು.